ಮಕರ ರಾಶಿಯವರಿಗೆ ಸಾಡೆ ಸಾತೆ ಮುಕ್ತಾಯವಾಗಿ ಅಂದರೆ ಮುಗಿದು ಹೋಗಿ 1.5 ವರ್ಷ ಆಗೋಯಿತು ನಿಮಗೆ ಸಾಡೆ ಸಾತಿ ಮುಗಿದು ಮಕರ ರಾಶಿಯವರಿಗೆ. ಆದರೂ ಶನೇಶ್ವರನ ಪ್ರಭಾವ ಅಂದರೆ 3ನೇ ಮನೆಯ ಶನೇಶ್ವರನ ಪ್ರಭಾವ ಆರಂಭಗೊಂಡು 1.5 ವರ್ಷ ಸಾಡೆ ಸಾತಿ ಶುರುವಾದವು. ಆದರೂ ಕೂಡ ಆ ಬದಲಾವಣೆಗಳು ಬಹಳ ಸಾಡೆ ಸಾತಿ ನಿಜವಾಗ್ಲೂ ಮುಗಿದಿದೆ ಆಗೋಳೆ ನಮಗೆ ಗೊತ್ತಾಗಲ್ಲ, ಇನ್ನೂ ಸಾಡೆ ಸಾತಿನಲ್ಲೇ ಇದ್ದೀವಿ ಅಂತ ಅನಿಸ್ತಾ ಇದೆ, ಇದೆಲ್ಲ ಅನಿಸ್ತಾ ಇರುತ್ತೆ ನಿಮಗೆ. ಆದರೆ ಶನಿ ಈಗ ಮೀನರಾಶಿಯಲ್ಲಿ ಬಂದು 1.5 ವರ್ಷ ಆಯ್ತಲ್ಲ, ಇನ್ನು 1 ವರ್ಷ ಮೀನರಾಶಿಯಲ್ಲಿರೋದು ಶನಿ. ಸೊ ಈ 1 ವರ್ಷ ಅಂದರೆ 2027 ಅಂದರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿನ ತನಕ ಶನಿ ಮೀನರಾಶಿಯಲ್ಲಿರ್ತಾನೆ. ಅಂದರೆ ಇನ್ನು 1 ವರ್ಷಗಳ ಕಾಲ, ಈಗ ನಾವು ಮುಂದೆ ಜೂನ್ ಬಂತಲ್ಲ, ಸೊ ಇನ್ನು 1 ವರ್ಷಗಳ ಕಾಲ 2026 ಈಗ ಮೇ ಜೂನಿಂದ ಮುಂದಿನ ವರ್ಷ ಜೂನ್ ತನಕ ಏನು ಕೊನೆಯ 1 ವರ್ಷ ಮೀನರಾಶಿಯಲ್ಲಿದ್ದಾನೆ ಶನಿ. ಈ 1.5 ವರ್ಷ ಮಕರ ರಾಶಿಯವರಿಗೆ ಅಂದರೆ ನಿಮಗೆ ವಿಶೇಷವಾದ ತೃತೀಯ ಭಾವದ ಪ್ರಭಾವವನ್ನು ತುಂಬ ಚೆನ್ನಾಗಿ ಕೊಡ್ತಾನೆ. ಬಂದು 1.5 ವರ್ಷ ಆಯ್ತಲ್ಲ, ಆಗಲೇ ಕೊಡ್ಬೋದಿತ್ತಲ್ಲ, ಈಗೇನು ಲಾಸ್ಟ್ 1 ವರ್ಷ ಕೊಡೋದು ಅಂದರೆ ಹಾಗೆ ನಿಧಾನವಾಗಿ ಶನಿ ಪ್ರಭಾವವನ್ನು ಕೊಡೋದು. ಕೊನೆಯ ವರ್ಷದಲ್ಲೇ ಯಾವಾಗಲೂ ಜಾಸ್ತಿ ಪ್ರಭಾವವನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಈ ಕಳೆದ 1.5 ವರ್ಷ ಯಾರು ಕೇಳಿ ಮಕರ ರಾಶಿಯವರು ನೀವು ಸಾಡೆ ಸಾತಿ ಮುಗಿದಲ್ಲಪ್ಪ ಚೆನ್ನಾಗಿದೆಯಾ ಅಂತ, ಅಯ್ಯೋ ಸಾಡೆ ಸಾತಿ ನಿಜವೂ ಮುಗಿದಿದ್ದು ಹೌದಾ ನಮಗೆ, ಇನ್ನೂ ನಮ್ಮ ಪ್ರಾಬ್ಲಮ್ಗಳೆಲ್ಲ ಹಂಗಂಗೆ ಇದಾವಲ್ಲ ಅಂತೀರ. ಸೊ 1.5 ವರ್ಷ ಈಗ ನಿಧಾನಕ್ಕೆ ಸುಧಾರಿಸುತ್ತೆ. ಇನ್ನು ಮುಂದೆ 1 ವರ್ಷ ಇದೆಯಲ್ಲ, 3ನೇ ಮನೆ ತೃತೀಯದ ಶನಿ ಸ್ವಲ್ಪ ವಿಶೇಷವಾದ ವಿಚಿತ್ರವಾದ ಫಲಗಳನ್ನು ಕೊಡುತ್ತೆ. ಆ ವಿಶೇಷ ವಿಚಿತ್ರ ಫಲಗಳನ್ನು ನಾನು ನಿಮಗೆ ತಿಳಿಸ್ತೇನೆ, ಹಾಗೂ ಪರಿಹಾರವನ್ನು ಸಹ ತಿಳಿಸ್ತೇನೆ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು, ಪ್ರತಿಯೊಬ್ಬ ಮಕರ ರಾಶಿಯವರು ನೋಡಲೇಬೇಕಾದ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ, ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗೋ ಥರ, ಆಯಿತಾ? ಇನ್ನು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನನ್ನ ಹತ್ರ ಏನಾದ್ರು ಹೇಳಬೇಕು, ನನ್ನ ಹತ್ರ ಏನಾದ್ರು ಕೇಳಬೇಕು, ಮುಂದೆ ನಾನು ಏನು ವಿಡಿಯೋ ಮಾಡಬೇಕು, ಯಾವ ವಿಚಾರದಲ್ಲಿ ನಿಮಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ, ನಾನು ಅದೇ ವಿಚಾರದಲ್ಲಿ ವಿಡಿಯೋ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಆ ಥರ ಏನಿಲ್ಲ ಗುರುಳೆ ಅಂತೀರಾ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನೇಶ್ವರ ಅಲ್ಲ, ಶನೈಶ್ಚರ, ಶನೈಹಿ ಚರತಿ ಅಂತ, ನಿಧಾನವಾಗಿ ಚಲಿಸುವವನು ಅಂತ. ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಖಂಡಿತವಾಗಿ ನೋಡೋಣ, ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಕರ ರಾಶಿಯವರ ಮೇಲೆ ಶನೇಶ್ಚರನ ರಹಸ್ಯ ಪ್ರಭಾವ ಏನೇನಾಗಲಿದೆ? ಮೊದಲನೇದಾಗಿ ನಿಮ್ಮ ಮಾತಿನ ಶಕ್ತಿ ಮತ್ತು ನಿರ್ಧಾರಗಳು ಈಗ ಜನರ ಗಮನವನ್ನು ಸೆಳೆಯಲಿದೆ. ಈ 1 ವರ್ಷ ಇದೆಯಲ್ಲ, ಮುಂದೆ 1 ವರ್ಷ ನಿಮ್ಮ ಮಾತಿನ ಶಕ್ತಿ, ಅದ್ಭುತವಾದ ವಾಕ್ಶಕ್ತಿ ಅಂತಿರೋ, ಏನು ಚೆನ್ನಾಗಿ ಮಾತಾಡ್ತಾರಪ್ಪ ಇವರು ಅಂತ. ಸೊ ನಿಮ್ಮ ಮಾತಿನ ಶಕ್ತಿ ಮತ್ತು ನೀವು ತೆಗೆದುಕೊಳ್ಳೋ ನಿರ್ಧಾರ, ಎಂಥ ನಿರ್ಧಾರ ತೊಗೊಂಡ್ರಿ ಮರ ಸೂಪರು ಅಂತೇಳಿ. ಸೊ ಯಾವಾಗಲೂ ಯಾವ ವ್ಯಕ್ತಿಯ ನಿರ್ಧಾರ, ಅದರ ಫಲ, ಆ ನಿರ್ಧಾರ ತಗೊಳ್ಕೊಳ್ಳೋದ್ರಿಂದ ಏನು ರಿಸಲ್ಟ್ ಸಿಗುತ್ತಲ್ಲ ಅದ್ರ ಮೇಲೆ ಆ ನಿರ್ಧಾರ ಶುಭ, ಅದು ಒಳ್ಳೆಯದ ಕೆಟ್ಟದ ನಿರ್ಧಾರ ಅಂತ ತೀರ್ಮಾನ ಆಗುತ್ತೆ. ಸೊ ಈ 1 ವರ್ಷ ಮಕರ ರಾಶಿಯವರು ಏನು ನಿರ್ಧಾರ ತೆಗೆದುಕೊಳ್ತೀರಾ, ಏನು ಮಾತಾಡ್ತೀರಾ, ಅದರ ಜನರ ಎಲ್ಲ ಜನರ ಗಮನ ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಎಂಥ ನಿರ್ಧಾರ ಗುರು ಇದು ಅಂತ. ಆದರೆ ಒಂದು ವಿಚಾರ, ಒಂದೇ ಒಂದು ತಪ್ಪು ದೊಡ್ಡ ನಿರ್ಧಾರ ತಗೊಂಡ್ರು ದೊಡ್ಡ ವಿವಾದ ಆಗಿಬಿಡುತ್ತೆ, ದೊಡ್ಡ ವಿವಾದ. ಏನು ಇದು ಅಂತ. ಅದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ, ಮಾತನಾಡುವ ಮುನ್ನ ಎಚ್ಚರ. ಎಲ್ಲರನ್ನೂ ಸೆಳೆಯುವ ಶಕ್ತಿ ಇರ್ಬೋದು ಆ ಮಾತಿಗೆ, ಆ ನಿರ್ಧಾರಕ್ಕೆ, ಆದರೆ ಎಚ್ಚರಿಕೆಯನ್ನು ತಗೋಬೇಕು ಅದನ್ನು ಅಂತ. ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಸಾಕು, ಆಟೋಮೆಟಿಕಲಿ ಅದು ಸರಿಯಾದ ನಿರ್ಧಾರವೇ ಆಗುತ್ತೆ, ಸರಿಯಾದ ಮಾತೇ ಆಗುತ್ತೆ. ಶನೇಶ್ವರನ ಆರಾಧನೆ, ಶನೇಶ್ವರನ ಪ್ರಸಾದ ಬಹಳ ಮುಖ್ಯ. ಇನ್ನು ಸಹೋದರರು, ಸ್ನೇಹಿತರು ಮತ್ತು ಹತ್ತಿರದವರ ಜೊತೆಗಿನ ಸಂಬಂಧಗಳಲ್ಲಿ ಅಚ್ಚರಿಯ ಬದಲಾವಣೆ. ನಿಮ್ಮ ಹಾಗೂ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಸಹೋದರ ಸಹೋದರಿಯರು, ಆಮೇಲೆ ನಿಮ್ಮ ಫ್ರೆಂಡ್ಸು, ಆಮೇಲೆ ತುಂಬ ಹತ್ತಿರದವ್ರಿ, ನಮಗೆ ಇವರು ತುಂಬ ಹತ್ತಿರದವ್ರು ಗೊತ್ತಾ ಅಂತ, ಅದರಲ್ಲಿ ಆ ಸಂಬಂಧಗಳೇನಿದೆಯಲ್ಲ ಅಚ್ಚರಿಯ ಬದಲಾವಣೆ, ಭಾಳಷ್ಟು ಚೇಂಜಸ್ಸನ್ನು ನೀವು ಖಂಡಿತವಾಗಿ ನೋಡ್ತೀರ ಈ 1 ವರ್ಷದಲ್ಲಿ. ಹೊಸ ಕೆಲಸ, ಹೊಸ ವ್ಯವಹಾರ, ಅಥವಾ ಹೊಸ ಒಂದು ಪ್ರಯಾಣ, ಆಯಿತಾ? ಜೀವನದ ದಿಕ್ಕೆ ಬದಲಾಗುವ ಅವಕಾಶ ಖಂಡಿತವಾಗಿ ಕಾಣ್ತಾ ಇದೆ ಇಲ್ಲಿ. ಒಂದು ಒಳ್ಳೆ ಜಾಬ್ ಸಿಕ್ಬಿಡ್ತು, ಬೇರೆ ನಿಮ್ಮ ಬಗ್ಗೆ ಮಾತಾಡ್ಕೋಬೋದು, ಒಳ್ಳೆ ಜಾಬ್ ಅವ್ನ ಲೈಫೇ ಚೇಂಜ್ ಆಗೋಯ್ತು, ಆ ಜಾಬ್ ಸಿಕ್ಕಿದ ಮೇಲೆ ಅವ್ನ ಲಕ್ಕೇ ಚೇಂಜ್ ಆಗೋಯ್ತು ಬಿಡುಗರು, ಅವ್ನ ಜೀವನನೇ ಚೇಂಜ್ ಆಗೋಯ್ತು ಅಂತ. ಅದು ಮಕರ ರಾಶಿಯವರಿಗೆ ಈ ವರ್ಷ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಹೊಸ ವ್ಯವಹಾರ, ಅದೇನೋ ಒಂದು ಹೊಸ ವ್ಯವಹಾರ ಶುರು ಮಾಡ್ದ,
ಹಣೆ ಬರನೇ ಚೇಂಜ್ ಆಗೋದು ನೋಡ, ಹೊಸ ವ್ಯವಹಾರ ಲಕ್ ಕೈ ಹಿಡಿದು ಬಿಡ್ತು, ಸೂಪರ್ ಒಂದು ಅಂತೇಳಿ. ಅಥವಾ ಎಲ್ಲೋ ಒಂದು ಕಡೆ ಪ್ರಯಾಣ, ಅಲ್ಲಿಗೆ ನಾನು ಹೋಗಿರಲಿಲ್ಲ ಅಂದರೆ ನನ್ನ ಲೈಫ್ ಚೇಂಜ್ ಆಗ್ತಿರಲ್ಲ ಬಿಡು ಅಂತ, ಅಲ್ಲಿಗೆ ಹೋಗಿ ಬಂದೆ ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತ. ನನ್ನ ಹತ್ರ ಕೇಳ್ತಾರೆ ಭಾಳ ಜನ ಬಂದು ಜಾತಕ ಕೇಳಿದ್ರೆ ನಾನು ಕೆಲವು ಅವರವರ ಜಾತಕವನ್ನು ನೋಡಿ ಅವ್ರಿಗೊಂದು ಅದ್ಭುತವಾದ ಕ್ಷೇತ್ರಗಳನ್ನು ಕೊಡ್ತೀನಿ. ಯಾರಿಗೆ ಏನೂ ಪರಿಹಾರ ಮಾಡಿಸ್ಲಿಕ್ಕಾಗಲ್ಲ, ದುಡ್ಡಿಲ್ಲ, ಏನೂ ಇಲ್ಲ, ಕನ್ಸಲ್ಟೇಷನ್ ತೊಗೊಂಬಂದು ನನ್ನ ಮುಂದೆ ಕೂತಿರ್ತಾರೆ ಅಥವಾ ಫೋನ್ ಕನ್ಸಲ್ಟೇಷನ್ ತೊಗೊತಾರೆ, ಅವ್ರಿಗೆ ಹೇಳ್ತೀನಿ ನೋಡಿ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ವ, ಇಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಪರಿಹಾರ ಮಾಡ್ಕೊಂಬನ್ನಿ, ಖರ್ಚೇನು ಜಾಸ್ತಿ ಆಗಲ್ಲ, ಹೋಗಿ ಅಂತ ಕಳಿಸ್ತೀನಿ. ನಂತ ಹೇಳ್ತಾರೆ ಗುರುಗಳೇ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ತುಂಬ ಒಳ್ಳೆಯದಾಯಿತು ಗುರುಗಳೇ ಅಂತ. ಎಲ್ಲರಿಗೂ ಒಂದೇ ದೇವಸ್ಥಾನ ಅಂತಲ್ಲ, ಅವರವರ ಜಾತಕದ ಪ್ರಕಾರ ಯಾರು ಯಾವ ದೇಗುಲಕ್ಕೆ ಯಾವ ಸಮಯದಲ್ಲಿ ಹೋಗಿ ಏನು ಪೂಜೆಯನ್ನು ಮಾಡಿಸಿದ್ರೆ ಅವರ ಹಣೆ ಬರಹ ಬದಲಾಗ್ತದೆ ಅಂತ. ಅಂಥ ಅದ್ಭುತವಾದ ಕ್ಷೇತ್ರಗಳಿದೆ ನಮ್ಮ ರಾಜ್ಯದಲ್ಲೇ ಇದೆ, ದೇಶದಲ್ಲೂ ಇದೆ. ಆದ್ದರಿಂದ ಹೇಳಿರ್ತಕ್ಕಂಥ ವಿಚಾರ ಆಯಿತಾ. ಸೊ ಈ ತರಹ ಒಂದು ಪ್ರಯಾಣವೂ ನಿಮ್ಮ ಜೀವನವನ್ನು ಬದಲಾಯಿಸ್ತಕ್ಕಂಥದ್ದು ಆಗಬಹುದು ಈ ಒಂದು ವರ್ಷದಲ್ಲಿ ಮಕರ ರಾಶಿಯವರಿಗೆ. ನೆಕ್ಸ್ಟ್, ಹಣ ನಿಧಾನವಾಗಿ ಬರುತ್ತೆ. ಹಣ ನಿಧಾನವಾಗಿ ಬಂದರೂ ಶನಿ ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳಲು ಪಾಠ ಕಲಿಸಿಕೊಳ್ತಾನೆ. ದುಡ್ಡು ತುಂಬ ನಿಧಾನವಾಗಿ ಬರುತ್ತೆ, ಆದರೆ ಶನಿ ನಿಮಗೆ ಒಳ್ಳೆ ಪಾಠ ಮಾಡ್ತಾನೆ. ಶನೇಶ್ವರ ಸ್ವಾಮಿ ಏನು, ಆ ನಿಧಾನವಾಗಿ ಬಂದ ಹಣವನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ. ಚೆನ್ನಾಗಿ ದುಡ್ಡು ಬಂತು, ಎಲ್ಲ ಖರ್ಚಾಗೋಯ್ತು, ಏನು ಪ್ರಯೋಜನ? ನಿಧಾನವಾಗಿ ಸ್ವಲ್ಪನೇ ದುಡ್ಡು ಬಂತು, ಬಟ್ ಸ್ಥಿರವಾಗಿ ಉಳಿತು ಅಂದರೆ ಅದು ಪ್ರಯೋಜನಕ್ಕೆ ಬಂತು ಅಲ್ವಾ. ಸೊ ಶನೇಶ್ವರ ಏನು ಮಾಡ್ತಾನೆ, ಹಣ ನಿಧಾನವಾಗಿ ಬಂದರೂ ಶನಿ ಪರಮಾತ್ಮ ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳಲಿಕ್ಕೆ ನಿಮಗೆ ಪಾಠ ಕಲಿಸುತ್ತಾನೆ. ಶನೇಶ್ವರ ದುಡ್ಡಿನ ವಿಚಾರದಲ್ಲಿ ಪಾಠ ಮಾಡ್ತಾನೆ ನಿಮಗೆ ಅಂತ. ನೆಕ್ಸ್ಟ್ ಇನ್ನೇನೆಂದರೆ, ಹಲವು ವರ್ಷಗಳಿಂದ ಮನಸ್ಸಿನಲ್ಲಿ ಇದ್ದ ಕನಸು ಒಂದು ಹೆಜ್ಜೆಗೂ ನಿಜವಾಗಲು ಶುರುವಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ನಿಜ ಆಗ್ತಾವಂತೆ. ಬಹಳ ಕಾಲದಿಂದ ಈ ಕನಸು ಕಾಣ್ತಾ ಇದ್ದೆ, ಹಲವು ವರ್ಷಗಳಲ್ಲಿ ನನ್ನ ಮನಸ್ಸಲ್ಲಿ ಇದಿತ್ತು ಗುರುಗಳೇ, ಇದಾಗಿದ್ರೆ ಚೆನ್ನಾಗಿತ್ತು ಅಂತ. ನಿಧಾನವಾಗಿ ಆ ಕಡೆ ಹೋಗ್ತಾ ಇದೆ, ಬಹುಶಃ ಆಗತ್ತೆ ಅನಿಸುತ್ತೆ, ನನಗೇನೋ ಆಗತ್ತೆ ಅಂತ ತುಂಬ ಅನ್ನಿಸ್ತಾ ಇದೆ ಅಂತ. ಆದರೆ ಶ್ರಮ ಮತ್ತು ಸಹನೆ ಪರೀಕ್ಷೆ ಆಗಿಬಿಡುತ್ತೆ. ನಿಮ್ಮ ಸಹನೆ ಪರೀಕ್ಷೆ ಆಗುತ್ತೆ, ನಿಮ್ಮ ಶ್ರಮನೂ ಪರೀಕ್ಷೆ ಆಗುತ್ತೆ. ಅಂದರೆ ತುಂಬ ಶ್ರಮ ಹಾಕಿದಾಗ ಸಹನೆಯೊಟ್ಟಿಗೆ ಅದು ಸಹನೆ ಕಡಿಮೆ ಇರುತ್ತೆ, ತುಂಬ ಶ್ರಮ ಮಾಡ್ತಾ ಇರ್ತೀರ, ಬಟ್ ಅದು ಸಕ್ಸಸ್ ಆಗಲ್ಲ, ಮತ್ತೆ ಪ್ರಯತ್ನ ಮಾಡಿದ್ರೆ ನನ್ನ ತಾಳ್ಮೆ ಪರೀಕ್ಷೆ ಮಾಡೋಣಪ್ಪ ಅಂತಿರಲ್ಲ, ಹಾಗೆ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಶ್ರಮ ಎಲ್ಲ ಸಹ ಪರೀಕ್ಷೆಗೆ ಒಳಗಾಗ್ತದೆ. ಶನೇಶ್ವರ ಸ್ವಾಮಿಯಿಂದ ಪರೀಕ್ಷೆಗೆ ಒಳಗಾಗ್ತದೆ. ಸೊ ಅದರಿಂದ ಅದರಲ್ಲಿ ನೀವು ಉತ್ತೀರ್ಣರಾಗಬೇಕು. ಕಷ್ಟ ಯಾರಿಗಿಲ್ಲ ಸ್ವಾಮಿ, ಕಷ್ಟ ಎಲ್ಲರಿಗೂ ಇರ್ತದೆ. ನಿಮಗೊಂದು ಕಷ್ಟ, ನನಗೊಂದು ಕಷ್ಟ, ಮತ್ತೊಬ್ಬರಿಗೊಂದು ಕಷ್ಟ ಅಂತ. ಆದರೆ ಶನೇಶ್ವರ ಅನುಗ್ರಹ ಸಿಕ್ಕರೆ ಎಲ್ಲ ಕಷ್ಟಗಳು ನಷ್ಟವಾಗಿ ನಿಮಗೆ ಅಭಿವೃದ್ಧಿ ಖಂಡಿತವಾಗಿ ಸಿಗಲಿದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಪ್ರತಿಯೊಬ್ಬ ಮಕರ ರಾಶಿಯವರು ಈ ವಿಶೇಷವಾದ ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳಿ. ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಪರಿಹಾರ ಅಂತ ಬಂದಾಗ ಶನೇಶ್ವರನ ಆರಾಧನೆ ಬಹಳ ಮುಖ್ಯ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಶನೇಶ್ವರನ ಆರಾಧನೆಯಲ್ಲಿ ಕಳೀತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ ಬೆಳಗ್ಗೆ ಎದ್ದು, ಅಂದರೆ ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ಲ, ಮೆಡಿಸಿನ್ ತೊಗೊಬೇಕು ಅದು ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟು ಮನೆ ಹತ್ರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರ ಅಷ್ಟೋತ್ತರ ಪಠನೆ ಇರಬಹುದು, ಅಥವಾ ದಶರಥ ಕೃತ ಶನಿ ಸ್ತೋತ್ರ ಅಂತಿದೆ ಅದರ ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದನ್ನು ಪ್ರತಿ ದಿವಸ ಮಾಡಬೇಕು. ಈ ಒಂದು ವರ್ಷ ಪ್ರತಿ ದಿವಸ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೇಶ್ವರ ಅನುಗ್ರಹ ತುಂಬ ಚೆನ್ನಾಗಾಗಲಿದೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳಗಾತ್ರ ಬತ್ತಿ ಅದರಲ್ಲಿ ಹಾಕಿಬಿಟ್ಟು ದೀಪ ಹಚ್ಚತಕ್ಕಂಥದ್ದು, ಅಥವಾ ಆ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ಟು ಶನಿವಾರ ಒಂದು ಹೊತ್ತು ಉಪವಾಸ, ಅದು ಆರೋಗ್ಯ ಬಾಧೆ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ್ವರನ ಆರಾಧನೆ ಮಾಡ್ಬೋದು. ಬಹಳ ಪವರ್ಫುಲ್ ಆಗಿರ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋರು ಬೇಕು ಅಂದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ 16ನೇ ತಾರೀಕು ಶನಿವಾರ. 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ
1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಹಸ್ರ ಶನಿ ಶಾಂತಿ ಹೋಮದ ಒಂದು ಪ್ರಸಾದ ಸ್ವರೂಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕೃಷ್ಣ ಶಾಲ್ಮಲಾ ಮಾಲೆ, ಇದರಲ್ಲಿ ಕೃಷ್ಣ ವೀಟಿಕಾ ರತ್ನದ ಒಂದು ಡಾಲರ್ ಕೂಡ ಇರ್ತದೆ. ಅದು ಕುದುರೆಯ ಲಾಳ ಇರ್ತದೆ. ಶನೇಶ್ವರನಿಗೆ ನೀವೇನು ಮಾಡ್ತೀರಿ, ಕುದುರೆ ಲಾಳ ಬಳಸ್ತೀರ, ಮನೆ ಬಾಗಿಲು ಹೊಡೆಯೋದು ಅಲ್ಲಿ ಇಟ್ಬಿಟ್ಟಿರಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇಟ್ಟು ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ 16ನೇ ತಾರೀಕು ನೋಡಿ, 16ನೇ ತಾರೀಕು ಶನಿವಾರ, ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ 1008 ಸಂಖ್ಯೆಯ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಯಾರಿಗೆ ನಿತ್ಯ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ, ನೀವು ಸಿಂಪಲಾಗಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಅದರಲ್ಲಿ ಶನೇಶ್ವರನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಹಾರಗಳನ್ನೂ ಸಹ ನಾವೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಭಾಳಷ್ಟು ಹೋಮಗಳಿದೆ, ಒಂದೇ ಸಂಕಲ್ಪ ಸೇವೆ. ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ಸಹಸ್ರ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನಾವು ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅದರ ಜೊತೆಯಲ್ಲಿ ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾಗಿರ್ತಕ್ಕಂಥ ಹೋಮಗಳು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೀನಿ. ಎಲ್ಲ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ನಾನೇ ಸಂಕಲ್ಪ ಹೇಳ್ಕೊಡ್ತೀನಿ. ನೀವು ಎಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದು ಸಂಕಲ್ಪ ಹೇಳ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಮಾಲೆ ಹಾಗೂ ಕೃಷ್ಣ ವೀಟಿಕಾ ಡಾಲರ್, ಇದೆರಡನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಬೇಗ ತಡ ಮಾಡಬೇಡಿ. ಸ್ಕ್ರೀನ್ ನಂಬರ್ಗೆ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಶನೇಶ್ವರ ಅನುಗ್ರಹವಾಗಲಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು ಖಂಡಿತವಾಗಿ ಓದ್ತೇನೆ ಹಾಗೂ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ ಸಬ್ಜೆಕ್ಟ್ ನಿಮಗೆ ಏನು ಬೇಕೋ ಆ ಸಬ್ಜೆಕ್ಟ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಮುಟ್ಟಿಸ್ಬಿಡಿ. ಎಲ್ಲ ಆ ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಎಲ್ಲರ ಹಣೆಯಲ್ಲಿರಲಿ. ಮಹಾಪ್ರತ್ಯಂಗಿರ ಹೋಮದಿಂದಾಗಿ ನಿಮ್ಮ ಈ ಮಾಟ ಮಂತ್ರ, ದೃಷ್ಟಿ ದೋಷ, ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗುತ್ತೆ. ಶನಿಪೀಡೆಗಳು ಪರಿಹಾರ ಆಗುತ್ತೆ. ಮಹಾಪ್ರತ್ಯಂಗಿರ ಹೋಮದಿಂದ ದೃಷ್ಟಿ, ನೆಗೆಟಿವ್ ಎನರ್ಜಿ, ಶತ್ರುಬಾಧೆ, ಕೋರ್ಟು ಕಚೇರಿ ಸಮಸ್ಯೆಗಳು ಪರಿಹಾರ ಆದರೆ ಶನಿ ಶಾಂತಿ ಹೋಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.